ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಅನುಭವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದು ಬಂದು ಮಂಡೇ ಲಾಗ್ ಆಗಿರುತ್ತೆ. ನಾನು ಮಧ್ಯಾಹ್ನದಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನಾನು ಲಾಗ್ ಮಾಡಿ ತುಂಬ ದಿನಗಳೇ ಆಗಿತ್ತು. ಸ್ವಲ್ಪ ಏನೋ ಪರ್ಸ್ನಲ್ ಕೆಲಸಗಳಿತ್ತು, ಅದಕ್ಕೋಸ್ಕರ ಲಾಗ್ ಮಾಡೋದು ಸ್ವಲ್ಪ ಲೇಟ್ ಆಗೋಯಿತು. ಇವತ್ತಿನಿಂದ ನಾನು ಕಂಟಿನ್ಯೂಟಿ ಮಾಡ್ಕೋತೀನಿ. ಹಾಗೆ ನಮ್ಮ ಶಾಪ್ನಲ್ಲಿ ಕೂಡ ವರ್ಕು ಸ್ವಲ್ಪ ಜಾಸ್ತಿನೇ ಇತ್ತು. ಇವಾಗ ರೇಷನ್ ಕಾರ್ಡ್ ಬಿಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಕೆಲಸಗಳಿದ್ದರಿಂದ ಕಸ್ಟಮರ್ಸ್ ಬರ್ತಾನೆ ಇದ್ದರು. ಹಾಗಾಗಿ ಸ್ವಲ್ಪ ಲೇಟ್ ಆಗೋಯಿತು. ಹಾಗೆ ಇವತ್ತು ನಾನು ತಿಂಡಿಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಅದೇನು ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಚಿತ್ರಾನ್ನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ, ಅದಕ್ಕೋಸ್ಕರ ಅದನ್ನೇನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಹಾಗೆ ಸ್ವಲ್ಪ ಇವತ್ತು ಹೊರಗಡೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಶಾಪ್ನಲ್ಲಿ ಕೆಲಸಗಳನ್ನ ಏನೇನು ಪೆಂಡಿಂಗ್ ಇದೆ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ ಬಂದು ಮಾರ್ಕೆಟ್ಗೆ ಹೋಗಿದ್ದಾರೆ. ಹಾಗೆ ಸ್ವಲ್ಪ ತಾಲೂಕು ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೂ ಕೂಡ ಕಳಿಸಿದ್ದೀನಿ. ಯಾರ್ದೋ ಕಸ್ಟಮರ್ದು ಸ್ವಲ್ಪ ಇನ್ಕಮ್ ಸರ್ಟಿಫಿಕೇಟ್ ಮಾಡೋಕ್ಕೆ ಹೇಳಿದರು, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದಾರೆ ಅವರು. ಈಗ ನನ್ನ ಹಸ್ಬೆಂಡ್ ಕೂಡ ಬಂದರು. ಅದೇ ಹೇಳಿದ್ನಲ್ಲ ನಾನು ಆವಾಗಲೇ, ಕಸ್ಟಮರ್ದು ಇನ್ಕಮ್ ಸರ್ಟಿಫಿಕೇಟ್ ಮಾಡೋಕ್ಕೆ ಹೇಳಿದರು, ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾನು ಆಗಲೇ ಹೇಳ್ದಾಗೆ ರೇಷನ್ ಕಾರ್ಡ್ ಬಿಟ್ಟಿದ್ದಾರಲ್ಲ, ಸೊ ರೇಷನ್ ಕಾರ್ಡ್ ಮಾಡಲಿಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕು. ಅದಕ್ಕೋಸ್ಕರ ಒಂದು 3 ರಿಂದ 4 ಜನ ಇನ್ಕಮ್ ಸರ್ಟಿಫಿಕೇಟ್ ಮಾಡಲಿಕ್ಕೆ ಹೇಳಿದರು. ಅದನ್ನು ನನ್ನ ಹಸ್ಬೆಂಡ್ ಮಾಡಿಸ್ಕೊಂಡು ಬಂದಿದ್ದಾರೆ. ಅದನ್ನೇ ನೋಡ್ತಾ ಇದ್ದೆ ಹೇಗೆ ಮಾಡಿದ್ದಾರೆ ಅಂತ. ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಂಗಿಲ್ಲ, ಸ್ವಲ್ಪ ಚೆಕ್ ಮಾಡಿ ಎಲ್ಲನೂ ಹೇಗಿದೆ ಅನ್ನೋದನ್ನ ನೋಡಿಬಿಟ್ಟು ನಾವು ಕಸ್ಟಮರ್ಗೆ ಕೊಡಬೇಕಾಗುತ್ತೆ. ನಮ್ಮಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ತೊಂದರೆ ಆಗುತ್ತೆ ಪಾಪ ಅವ್ರಿಗೂ ರೇಷನ್ ಕಾರ್ಡ್ ಮಾಡೋ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಫಸ್ಟು ಎಲ್ಲ ಚೆಕ್ ಮಾಡ್ಕೋತಾ ಇದ್ದೀನಿ. ಚೆಕ್ ಮಾಡಿಕೊಂಡು ಆಮೇಲೆ ಅವ್ರಿಗೆ ಇದನ್ನು ಕೊಡೋಣ ಅಂತ. ಹಾಗೆ ನನ್ನ ಹಸ್ಬೆಂಡ್ ಕೂಡ ನೋಡ್ತಾ ಇದ್ದಾರೆ ಎಷ್ಟೆಷ್ಟು ಅವ್ರಿಗೆ ಆದಾಯನ ಹಾಕಿದ್ದಾರೆ ಅಂತ. ಅಂದರೆ ಇದು 5 ಇಯರ್ಸ್ ವ್ಯಾಲಿಡಿಟಿ ಇರೋದ್ರಿಂದ 5 ಇಯರ್ಸ್ ಆದಮೇಲೆ ಮತ್ತೆ ಹೊಸ್ದಾಗಿಯೇ ಮಾಡಿಸ್ಕೋಬೇಕಾಗುತ್ತೆ. ರಿನ್ಯೂವಲ್ ಕೂಡ ಮಾಡಿಸ್ಬೋದು, ಬಟ್ ರಿನ್ಯೂವಲ್ ಮಾಡಿಸೋದಕ್ಕಿಂತ ಅದನ್ನು ಹೊಸ್ದಾಗಿ ಮಾಡಿಸ್ಕೊಂಡ್ರೆ ಬೆಟರ್ ಅಂತ ನಾವು ಹೊಸ್ದಾಗಿಯೇ ಮಾಡಿಸ್ಕೋತೀವಿ. ರಿನ್ಯೂವಲ್ಗೂ ಅದೇ ಚಾರ್ಜ್ ಆಗುತ್ತೆ, ಹೊಸ್ದಾಗಿ ಮಾಡಿಸೋದಕ್ಕೂ ಅದೇ ಚಾರ್ಜ್ ಆಗುತ್ತೆ, ಅದರಲ್ಲೇನು ವ್ಯತ್ಯಾಸ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಯಾರಿಗೆ ಕೇಳಿದ್ರೂ ಹೊಸ್ದಾಗೆ ಮಾಡಿಸ್ಕೊಡ್ತೀವಿ. ಹಾಗೆ ಇಲ್ಲಿ ನಾನು ದೇವಸ್ಥಾನಕ್ಕೂ ಬಂದೆ. ಇದು ಶ್ರೀರಂಗಪಟ್ಟಣದ ಹತ್ರ ಇರೋದು ನಿಮಿಷಾಂಬ ದೇವಸ್ಥಾನ. ಆಲ್ಮೋಸ್ಟ್ ಅಲ್ಲಿ ಮೈಸೂರಲ್ಲಿರೋರಿಗೆ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ತುಂಬ ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ಅಮ್ಮನವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಆದರೆ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ. ಇಲ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋನು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ನಾವು ಇಲ್ಲಿ ಕ್ಯೂ ಅಲ್ಲೇ ನಿಂತ್ಕೊಂಡು ದರ್ಶನ ಮಾಡ್ತಾಯಿದ್ದೀವಿ. ಅಷ್ಟೊಂದೇನು ರಶ್ ಇರಲಿಲ್ಲ, ಆರಾಮಾಗಿ ದರ್ಶನ ಸಿಕ್ತು. ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀವಿ. ನಾನು ತುಂಬ ವರ್ಷನೇ ಆಯಿತು ಈ ಟೆಂಪಲ್ಗೆ ಬಂದು, ಸುಮಾರು 10 ವರ್ಷನೇ ಆಯಿತು. ಬರಲಿಕ್ಕೆ ಆಗಲಿಲ್ಲ ನೋಡಿ. ಇವತ್ತು ಬರಬೇಕು ಅಂತ ನನಗೆ ಅನ್ನಿಸ್ತು ಅಂತ ಅನಿಸುತ್ತೆ. ಅದಕ್ಕೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ತುಂಬ ಖುಷಿಯಾಯಿತು ದರ್ಶನ ಮಾಡಿದ್ದು. ಹಾಗೆ ಸ್ವಲ್ಪ ಫ್ರೀಯಾಗಿ ಜನಗಳೆಲ್ಲ ಕಮ್ಮಿ ಇದ್ದರು, ಆರಾಮಾಗಿ ದರ್ಶನ ಸಿಕ್ತು, ಯಾವುದೇ ಗಜಿಬಿಜಿ ಇರಲಿಲ್ಲ. ಹಾಗೆ ನೀರು ಕೂಡ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿತ್ತು. ನೀರು ನೋಡ್ಬಿಟ್ರಂತೂ ನನಗಂತೂ ತುಂಬ ಖುಷಿನೇ ಆಗಿಬಿಡುತ್ತೆ. ಅದರಲ್ಲೂ ಕಮ್ಮಿ ಇದ್ರಂತೂ ಆಟ ಆಡ್ಲಿಕ್ಕಂತೂ ಇನ್ನೂ ತುಂಬ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು. ದಿಸ್ ಇಸ್ ನಿಮಿಷಾಂಬ ಟೆಂಪಲ್. ಕಾವೇರಿ ವಾಟರ್ ತುಂಬ ಕಮ್ಮಿ ಇದೆ, ಬಟ್ KRSಲ್ಲಿ ನೀರಿದೆ, ಆದರೂ ಕಾವೇರಿ ವಾಟರ್ ಬಿಟ್ಟಿಲ್ಲ, ಏನೋ ಗೊತ್ತಿಲ್ಲ, ಯಾರಿಗೂ ರಿಕ್ವೈರ್ಮೆಂಟ್ ಇಲ್ಲ ಅನಿಸುತ್ತೆ. ಎಲ್ಲ ಕಡೆ ಮಳೆ ಆಗ್ತಾಯಿದೆ ಅಲ್ವಾ, ಅದರಿಂದ ಚೆನ್ನಾಗಿ ಕಾಣುತ್ತೆ ನೋಡಿ ಬ್ಯಾಕ್ಗ್ರೌಂಡು. ಹೀಗಿರು ಇಲ್ಲಿ ಹಿಂದೆ ಇರೋದೇ ನಿಮಿಷಾಂಬ ದೇವಸ್ಥಾನ. ಇಲ್ಲಿ ನೋಡಿ, ಈ ಕಡೆ ನೋಡಿದ್ರೆ ವೇವೇಶ್ ಚೆನ್ನಾಗಿದೆ. ನಮ್ಮ ಹಿಂದೆ ಬಿಡ್ಸ್ ಕಾಣ್ತಿದೆಯಲ್ಲ, ಅದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ. ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ಫ್ರಂಟ್ ಕ್ಯಾಮ್ರಾ ಝೂಮ್ ಆಗ್ತಾಯಿಲ್ಲ,
ಅಲ್ಲಿ ಹಿಂದೆ ಕಾಣ್ತಿದ್ದೆಲ್ಲ ಬ್ರಿಡ್ಜ್, ಅದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ. ನಿಮಿಷಾಂಬ ದೇವಸ್ಥಾನದಿಂದ ಒಂದು 200 ಮೀಟ್ರ್ ಇದೆ ಅಷ್ಟೇ. ಇನ್ನು ಸ್ವಲ್ಪ ಪ್ರಿಂಟ್ ಮಾಡಲಾ? ಎಲ್ಲ ಮುಗಿಸ್ಕೊಂಡು ಇಲ್ಲಿ ಪ್ರಿಂಟ್ ಪ್ರಸಾದನ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲಿ ಪ್ರಸಾದ ಬಂದು 1 ಗಂಟೆ 4 ಗಂಟೆ ತನಕ ಅಷ್ಟೇ ಇರೋದು, ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕೂತ್ಕೊಂಡಿದ್ದೀವಿ. ಇನ್ನು ಅಲ್ಲಿ ಓಪನ್ ಇರಲಿಲ್ಲ, ಗೇಟ್ ಇನ್ನೂ ಓಪನ್ ಆಗಿರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿದ್ದೀವಿ. ಹಾಗೆ ಪ್ರಸಾದನೆಲ್ಲ ತಿಂದ್ಕೊಂಡು ಇಲ್ಲಿ ನಾವು ಒಂದು ಪ್ಲೇಸಿಗೆ ಬಂದಿದ್ದೀವಿ. ಈ ಪ್ಲೇಸ್ ಬಂದುಬಿಟ್ಟು ಶ್ರೀರಂಗಪಟ್ಟಣ ಹತ್ರನೇ ಇರೋದು. ನಿಮಿಷಾಂಬ ದೇವಸ್ಥಾನಕ್ಕೂ ಇದಕ್ಕೂ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಈ ಪ್ಲೇಸ್ ಬಂದು ಟಿಪ್ಪು ಸಮ್ಮರ್ ಪ್ಯಾಲೇಸ್ ಅಂತ. ಅಂದರೆ ಟಿಪ್ಪು ಅವರು ಬೇಸಿಗೆಯಲ್ಲಿ ರೆಸ್ಟ್ಗೆ ಅಂತ ಈ ಪ್ಯಾಲೇಸ್ಗೆ ಬರ್ತಾಯಿದ್ರಂತೆ. ಅಲ್ಲಿ ರೆಸ್ಟಲ್ಲಿ ಅವರು ಈ ಪ್ಯಾಲೇಸಲ್ಲೇ ರೆಸ್ಟ್ ಮಾಡ್ತಾಯಿದ್ರಂತೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೂ, ಒಂದು ರೀತಿ ಮಿನಿ ಅರಮನೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ. ಹಾಗೆ ಬರೋ ರೋಡಲ್ಲಿ ಇಲ್ಲಿ ಗುಲ್ಕನ್ನ ಮಾರ್ತಾಯಿದ್ರು, ಹಾಗೆ ಅದನ್ನು ತಗೊಳ್ಳೋಣ ಅಂದ್ಬಿಟ್ಟು ತಗೋತಾ ಇದ್ದೀವಿ. ಇಲ್ಲಿ ಬಂದು 1/4 kgಗೆ 60 ರೂಪಾಯಿ ಹೇಳಿದ್ರು. ನನಗೇನೋ ಕಮ್ಮಿ ಅಂತ ಅನ್ನಿಸ್ತು, ಅದಕ್ಕೆ ತಗೋತಾ ಇದ್ದೀನಿ. ತುಂಬ ಸ್ವೀಟಾಗಿತ್ತು. ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು. ಸ್ವೀಟ್ ಕಮ್ಮಿ ಮೇಡಮ್ ಅವರೇ, ಇದು ತುಂಬ ಸ್ವೀಟ್ ಇರುತ್ತೆ. ಈ ಸ್ವೀಟ್ ತಿಂತೀವಿ ಅಂದರೆ ಇದನ್ನೇ ತಗೊಳ್ಳಿ. ಇಲ್ಲ ನಮ್ಮನೆ ಸ್ವೀಟ್ ಇಷ್ಟಪಡಲ್ಲ ಅಂದರೆ ಇದಕ್ಕೆ ಯಾವ್ದಾದ್ರು ತಿನ್ಬೋದು. ಹಾಗೆ ಇಲ್ಲಿ ಎಂಟ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಗ್ರೀನ್, ಫುಲ್ ಹೇಳ್ಬೋದು. ನೋಡ್ಲಿಕ್ಕಂತೂ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಹಾಗೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಬಂದು ಪ್ಯಾಲೇಸ್. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಎಂಟ್ರೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ನನಗಂತೂ ಇಲ್ಲೇ ಇದ್ಬಿಡೋಣ ಅನ್ನೋ ಥರ ಇತ್ತು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರು ಗೊತ್ತಾ. ಒಂದು ಸಣ್ಣ ಏನೇ ಕಸನೂ ಇರಲಿಲ್ಲ ಅಲ್ಲಿ, ಫುಲ್ಲು ನೀಟಾಗಿತ್ತು. ಹಾಗೆ ತುಂಬ ಬಿಸಿಲು ಕೂಡ ಇತ್ತು. ಅಲ್ಲಿವರೆಗೂ ಹೋಗೋಷ್ಟರಲ್ಲಂತೂ ಫುಲ್ಲು ಬಿಸಿಲು. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಒಳಗಡೆ ಕೂಡ ಬಂದ್ವಿ. ಇಲ್ಲೂ ಕೂಡ ಕ್ಯಾಮ್ರಾ ಅಲೋ ಇರಲಿಲ್ಲ. ಎಲ್ಲೋದ್ರೂ ಇದೊಂದು ಗೋಳು, ಕ್ಯಾಮ್ರಾ ಅಲೋ ಇರಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೇನೆ, ಸೇಫ್ಟಿಗೋಸ್ಕರ ಹೇಳ್ತಾರೆ. ಬಟ್ ಇಲ್ಲಿ ನೋಡ್ತಾ ಇದ್ದರೆ ಕ್ಯಾಮ್ರಾ ತಗೋಬಾರ್ದು ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡಿದ್ರೂ ನಮ್ಮ ಇತಿಹಾಸದ ಬಗ್ಗೆನೇ ಎಲ್ಲ ಕಡೆನೂ ಚಿತ್ರಣ ಮಾಡಿದರು. ಒಂದೊಂದು ಚಿತ್ರದಲ್ಲೂ ನಮ್ಮ ಇದ್ರ ಬಗ್ಗೆ, ಪುರಾಣದ ಕಥೆಗಳ ಬಗ್ಗೆ, ಟಿಪ್ಪು ಸುಲ್ತಾನ್ ಅವರು ಹೇಗೆ ಅವ್ರ ಉಡುಪುಗಳಾಗಲಿ, ಅವರ ಒಂದು ಆಡಳಿತವಾಗಲಿ ಎಲ್ಲ ಕೂಡ ಇಲ್ಲಿ ಚಿತ್ರದಲ್ಲೇ ಎಲ್ಲ ಮೆನ್ಷನ್ ಮಾಡಿದ್ರು. ಹಾಗೆ ಇನ್ನು ಗ್ಲಾಸ್ ಎಲ್ಲ ಒಳಗಡೆ ಇದಿತ್ತು, ಅದಕ್ಕೋಸ್ಕರ ನಾವು ಕ್ಯಾಮ್ರಾದಲ್ಲಿ ಯಾವುದನ್ನು ಶೂಟ್ ಮಾಡಬಾರ್ದು ಅಂತಲೇ ಇತ್ತು. ಸ್ವಲ್ಪ ಕದ್ದು ಮುಚ್ಚಿ ಶೂಟ್ ಮಾಡ್ಕೊತಾ ಬಂದ್ವಿ. ಇದೆಲ್ಲ ಅವ್ರದ್ದು ಫುಲ್ಲು ಅವರ ಒಂದು ಚಿತ್ರಣಗಳೇ, ಟಿಪ್ಪು ಸುಲ್ತಾನ್ ಅವ್ರದ್ದು ಚಿತ್ರಣಗಳೇ ಇರೋದು. ತುಂಬ ಹಳೇದು ಪ್ಯಾಲೇಸ್ ಇದು, ಆದರೂ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಅವರು ಕೂತ್ಕೋತಿದ್ದಂತಹ ಇದು ಚೇರ್ಗಳು ಮತ್ತು ಟೇಬಲ್ಸ್ಗಳು, ಇದು ಬಂದು ಅವರು ಯುದ್ಧ ಮಾಡ್ತಿದ್ದಂಥ ಒಂದು ಪ್ಲೇಸ್ ಇದು. ಈ ಗ್ಲಾಸ್ ಒಳಗಡೆ ಇರೋದು, ಅದು ಕೂಡ ನೀಟಾಗಿ ಟಿಪ್ಪು ಸುಲ್ತಾನ್ ಮಕ್ಕಳನ್ನ ಹೇಳಕ್ಕೋಗಿರೋದು ಇದು ಬ್ರಿಟಿಷರು.
ಹಿಂಗೆ ತಿರ್ಕೊ ಈ ಕಡೆ, ಹಿಂಗೆ ತಿರ್ಕೊ, ಹಂಗೆ ತಿರ್ಕೊ, ಹಂಗೆ ತಿರ್ಕೊ. ಹಾಂ, ವೆಯ್ಟ್. ರಾಜಾ ಅಲಿ ಖಾನ್, ನಂದಿರಾಜ, ಕಾಯಿಲೆಗಳಿದೆ. ಬ್ರಿಟಿಷ್ ಇದ್ದಾಗ ನೋಡಿದ್ರಲ್ಲ, ಅದೆಲ್ಲ ಫುಲ್ಲು ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆನೇ ಇದ್ದಿದ್ದು. ಎಲ್ಲ ನೋಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಫೋಟೋಗಳನ್ನು ಹಾಗೆ ತಗೊಳ್ಳೋಣ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಏಕೆಂದರೆ ಇಲ್ಲಂತೂ ಬಂದವರಂತೂ ಫೋಟೋಗಳು ತಗೊಳ್ಳದೆ ಹೋಗೋದೇ ಇಲ್ಲ, ಅಷ್ಟು ಚೆನ್ನಾಗಿತ್ತು ಪ್ಲೇಸ್ ಅಂತೂ. ಫೋಟೋ ಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಮತ್ತೊಮ್ಮೆ ಫೋಟೋಗಳನ್ನೆಲ್ಲ ತಗೊಂಡು ಹಿಂಗೆ ಇನ್ನೊಂದು ಸಲ ಒಂದು ರೌಂಡು ಎಲ್ಲ ಹಾಕ್ಕೊಂಡು ನೋಡ್ತಾ ಹಂಗೇ ವ್ಯೂ ಪಾಯಿಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂದ್ಕೊಂಡು ಹೇಳ್ಕೊಂಡು ಇಬ್ಬರು ಮಾತಾಡಿಕೊಂಡು ಬಂದ್ವಿ. ಇನ್ನು ಶಾಪ್ಗೂ ಬಂದೆ. ಸುಮಾರು ನಾವು ಬರೋಷ್ಟರಲ್ಲೇ 4 ಗಂಟೆ ಆಗೋಗಿತ್ತು. ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ನನ್ನ ಹಸ್ಬೆಂಡ್ ಡೈರೆಕ್ಟು ಶಾಪ್ಗೆ ಬಂದರು. ನಾವು ಬಂದು ಓಪನ್ ಮಾಡೋಷ್ಟರಲ್ಲೇ ಕಸ್ಟಮರ್ಸ್ಗಳೆಲ್ಲ ಬಂದರು. ನಾವು ಬೆಳಿಗ್ಗೆ ಸುಮಾರು ಒಂದು 11 ಗಂಟೆ ಹೊರಟಿದ್ದಾಗ ಬೇಗನೆ ಬಂದ್ವಿ. 4 ಗಂಟೆ ಅಷ್ಟರೆಲ್ಲ ಎಲ್ಲ ಪ್ಲೇಸ್ಗಳು ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಬೇಗನೆ ಶಾಪಿಗೆ ಬಂದ್ವಿ. ನಾವು ಶಾಪಿಗೆ ಬರೋಷ್ಟರಲ್ಲಿ ಸುಮಾರು ಕಸ್ಟಮರ್ಸ್ಗಳೆಲ್ಲ ಬಂದು ಹೋಗಿದ್ರು. ಹಾಗೆ ಇವಾಗ ಒಂದು 2 ಕಸ್ಟಮರ್ಸ್ ಇದ್ದರು, ಅವ್ರಿಗೂ ಕೂಡ ಐಟಮ್ನೆಲ್ಲ ನನ್ನ ಹಸ್ಬೆಂಡ್ ಕೊಡ್ತಾ ಇದ್ದಾರೆ. ನಾವು ತುಂಬ ಹೊತ್ತೇ ಶಾಪ್ನ ಕ್ಲೋಸ್ ಮಾಡಿಬಿಟ್ವಿ. ಅದಕ್ಕೋಸ್ಕರ ಕಸ್ಟಮರ್ಸ್ಗಳು ಫೋನ್ ಕೂಡ ಮಾಡ್ತಾಯಿದ್ರು, ಇನ್ನೂ ಬಂದಿಲ್ವಾ ಅಂತ. ಸ್ವಲ್ಪ ಲೇಟೇ ಆಗೋಯಿತು. ನಾವು ಅಂದ್ಕೊಂಡ್ವಿ ಬೇಗನೆ ಹೋಗಿ ಬರೋಣ ಅಂತ, ಆದರೆ ಸ್ವಲ್ಪ ಲೇಟೇ ಆಗೋಯಿತು ಅಂತಲೇ ಹೇಳ್ಬೋದು. ಹಾಗೆ ನನ್ನ ಮಗಳು ಕೂಡ ಏನೋ ಡ್ರಾಯಿಂಗ್ನ ಮಾಡ್ತಾಯಿದ್ದಾಳೆ. ವಿಕ್ಸ್ ಇಟ್ಕೊಂಡು ಏನೋ ಸರ್ಕಲ್ ರೀತಿ ಹಾಕ್ಕೊಂಡು ಡ್ರಾಯಿಂಗ್ನ ಮಾಡ್ತಾಯಿದ್ದಾಳೆ. ಅವಳು ನಾವು ಕರ್ಕೊಂಡು ಹೋಗಿ ಏನು ಕೇಳಿಲ್ಲ, ಯಾವುದೋ ಒಂದು ಮೂಡಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ತುಂಬ ಹೊರ್ಗಡೆ ಬಿಸಿಲಿತ್ತಲ್ಲ, ಸೊ ಅದಕ್ಕೋಸ್ಕರ ನಾವು ಹೊರ್ಗಡೆ ಕರ್ಕೊಂಡು ಹೋಗೋದೇನು ಬೇಡ ಅಂದ್ಕೊಂಡು ಅವಳನ್ನ ಸ್ಕೂಲಿಗೆ ಕಳಿಸಿದ್ವಿ. ನಾವಿಬ್ಬರೇ ಹೋಗಿದ್ವಲ್ಲ, ಸ್ವಲ್ಪ ಬೇಜಾರಾಗ್ತಾಯಿತ್ತು. ಅವಳನ್ನು ಕರ್ಕೊಂಡು ಹೋಗ್ಬೋದಿತ್ತಲ್ಲ, ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತಲ್ಲ ಪ್ಲೇಸ್ಗಳು ನೋಡಲಿಕ್ಕೆಲ್ಲ. ಹಾಗೆ ಅಮ್ಮನವ್ರ ದರ್ಶನ ಕೂಡ ಮಾಡಿಸೋಣ ಅಂತ. ಬಟ್ ಸ್ಕೂಲೆಲ್ಲ ಬೇಡ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಬೆಳಿಗ್ಗೆ ಪ್ರಿಂಟರ್ ಬೇರೆ ಹಾಳಾಗಿತ್ತು, ಅದನ್ನು ಕೂಡ ಹೇಳಿದ್ವಿ ಒಬ್ಬರಿಗೆ, ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಬೇಜಾರಾಗೋಯಿತು. ಬೆಳಿಗ್ಗೆನೇ ಪ್ರಿಂಟರ್ ಮೂಡಪ್ಪ ನನಗಂತೂ ಏನಪ್ಪ ಈ ಪ್ರಿಂಟರ್ ಹಾಳಾಯ್ತಲ್ಲ ಅಂತ. ನೆನ್ನೆ ಒಂದು 60-70 ಜನ ಬಂದೋದ್ರು ಪ್ರಿಂಟರ್. ಆಮೇಲೆ ನಾವು ಮತ್ತೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಜಿರಳೆಗಳೆಲ್ಲ ಹೋಗ್ಲಿ ಬಿಡಿ. ಪ್ರಿಂಟರ್ ಅದು ಕಲರ್ದು ವೈರಿಂಗ್ ಬರುತ್ತಲ್ಲ, ಅದನ್ನೇ ಎಲ್ಲ ಕಟ್ ಮಾಡಿಬಿಟ್ಟಿತ್ತು. ಕಲರ್ ಪ್ರಿಂಟ್ ಕೂಡ ತೆಗಿಯೋಕ್ಕಾಗ್ತಿರ್ಲಿಲ್ಲ, ಜೆರಾಕ್ಸ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಜಿರಳೆ ಒಳಗಡೆ ಸೇರ್ಕೊಬಿಟ್ಟಿತ್ತು. ನಿಮ್ಮದು ಮನೆಯಲ್ಲಿ ಸರ್? ಅದನ್ನೇ ಅವ್ರು ಹೇಳ್ತಾ ಇದ್ರು, ತುಂಬ ಜಿರಳೆಗಳು ಸೇರ್ಕೊಬಿಟ್ಟಿದೆ ಮೇಡಮ್. ನಂದು ಹಳೆ ಸೆಲ್ಲು ಹೋಯ್ತು, OnePlus ಇತ್ತಲ್ಲ ಅದು. ಅಲ್ಲ ನಿಮ್ಮ ನಂಬರ್ ಎಲ್ಲಿದೆ, ನಾನು ಡೈರೆಕ್ಟ್ ನಿಮಗೆ ಫೋನ್ ಮಾಡ್ತಿದ್ದೆ. ಒಂದೊಂದಾಗಿ ಪಾರ್ಟ್ಸ್ ಎಲ್ಲ ಬಿಚ್ಚಿಟ್ಟು ತುಂಬ ಚೆನ್ನಾಗಿ. ನಂಬರ್ ಇಲ್ವಾ ನಿಮ್ಮದು? ಆಮೇಲೆ ಈಗ ಸೇವ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಇದು ಹೊಸ ಮೊಬೈಲ್ ತಗೊಂಡು ಈಗ ಒಂದು 4 ತಿಂಗಳಾಯಿತು. ಸುಮಾರು ಒಂದು 2 ಅವರೇ ಆಯಿತು ಅವರು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು. ನೋಡಿ ಎಷ್ಟು ಜಿರಳೆಗಳಿತ್ತು ಅಂತ ತೋರಿಸಿದ್ರು. ಸುಮಾರು ಜಿರಳೆಗಳು ಒಳಗಡೆ ಸೇರ್ಕೊಂಡು ಖರ್ಚಿಗೆ ತಂತು ಜಿರಳೆ. ಇನ್ನೊಂದು ಸ್ವಲ್ಪ ದಿನಗಳಾಗಿದ್ರೆ ಎಲ್ಲ